ಟಿಕೆಟ್ ಏನೋ ಘೋಷಣೆ ಆಗಿದೆ, ಆದ್ರೆ ಅಸಮಾಧಾನ ಬಂಡಾಯ ಇನ್ನೂ ಕೂಡ ಶಮನ ಆಗಿಲ್ಲ. ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿಗೂ ಕೂಡ ಈಗ ಬಂಡಾಯದ ಬಿಸಿ ತಟ್ಟಿದೆ. ಟಿಕೆಟ್ ಕೈ ತಪ್ಪಿದ್ರಿಂದ ವಿನಯ್ ಕುಮಾರ್ ಅಸಮಾಧಾನಗೊಂಡಿದ್ದಾರೆ. ಪಕ್ಷೇತರ ಸ್ಪರ್ಧೆಗೆ ವಿನಯ್ ಕುಮಾರ್ ನಿರ್ಧಾರ ಮಾಡಿದ್ದಾರೆ. ಟಿಕೆಟ್ ಕೈ ತಪ್ಪಿದೆ, ಹಾಗಾಗಿ ವಿನಯ್ ಕುಮಾರ್ ಅಸಮಾಧಾನಗೊಂಡಿದ್ದು ಪಕ್ಷೇತರರಾಗಿ ಸ್ಪರ್ಧೆ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರೆ. ಜಗಳೂರು, ಹರಪನಹಳ್ಳಿ, ಹರಿಹರ, ಹೊನ್ನಾಳಿಯಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ದಾವಣಗೆರೆಯಲ್ಲಿ ವಿನಯ್ ನಡಿಗೆ ಜನಸಾಮಾನ್ಯರ ಕಡೆಗೆ ಅಭಿಯಾನ ಶುರುವಾಗಿದೆ. 6 ತಿಂಗಳಿಂದ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಟಿಕೆಟ್ ಕೈ ತಪ್ಪಿದ ನಂತರ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಅಹಿಂದ ಮತಗಳನ್ನ ಸೆಳೆಯೋ ತಂತ್ರವನ್ನ ಮಾಡ್ತಾ ಇದ್ದಾರೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದು ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಬಹಳ ದೊಡ್ಡ ಟೆನ್ಷನ್ ತಂದುಕೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಬಂಡಾಯದ ಟೆನ್ಷನ್ ಶುರುವಾಗಿದೆ. ಕಳೆದ 6 ತಿಂಗಳಿಂದಲೂ ಕೂಡ ಜನಾಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬಹಳ ದೊಡ್ಡ ಟೆನ್ಷನ್ಗೆ ಕಾರಣ ಆಗಿದೆ ವಿನಯ್ ಕುಮಾರ್ ಈ ನಡೆ. ಟಿಕೆಟ್ ಮಿಸ್ ಆಗಿರೋದ್ರಿಂದ ಅಸಮಾಧಾನಗೊಂಡಿದ್ದಾರೆ. ಹೈಕಮಾಂಡ್ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ದಾವಣಗೆರೆಯಲ್ಲಿ ಯಾವತ್ತಿಗೂ ಕೂಡ ನಾವು ಲೋಕಸಭಾ ಚುನಾವಣೆ ಇರಲಿ ಅಲ್ಲಿ ಗಮನಿಸೋದೇನಂತಂದ್ರೆ ಶಾಮನೂರು ಕುಟುಂಬ ವರ್ಸಸ್ ಸಿದ್ದೇಶ್ವರ ಕುಟುಂಬದ ಜಟಾಪಟಿಯನ್ನೇ ನಾವು ಗಮನಿಸ್ತಾ ಇರ್ತೀವಿ. ಅದರಂತೆ ಈ ಬಾರಿಯೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪಾಲಾಗಿದೆ ಕಾಂಗ್ರೆಸ್ನ ಟಿಕೆಟ್. ವಿನಯ್ ಕುಮಾರ್ ಅವರ ನಡೆ ಕುತೂಹಲ ಮೂಡಿಸ್ತಾ ಇರೋದು. ಅವರನ್ನ ಸಮಾಧಾನ ಮಾಡಿಸುವಂತ ಪ್ರಯತ್ನಕ್ಕೆ ಯಾರು ಮುಂದಾಗ್ಲಿಲ್ವಾ, ಅಥವಾ ಅವರಿಂದ ಅಂತಹ ತೊಡಕಾಗಲ್ಲ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ಬಂದಿದ್ರಾ? ಈಗ ಅವರ ಈ ಅಭಿಯಾನ ಯಾವ ರೀತಿಯ ಎಫೆಕ್ಟ್, ಯಾವ ರೀತಿಯ ಟೆನ್ಷನ್ ಕೊಡ್ತಾ ಇದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ? ಪ್ರತಿಮಾ, ಈಗಾಗಲೇ ವಿನಯ್ ಕುಮಾರ್ ಅವರು ಕಳೆದ ಚುನಾವಣೆ ಘೋಷಣೆಗೂ ಮುನ್ನ ಟಿಕೆಟ್ ಫೈನಲ್ ಆಯ್ತು. ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅನ್ನು ಫೈನಲ್ ಆದ್ಮೇಲೆ ಅವರು ದೆಹಲಿಯಿಂದ ವಾಪಸ್ ಬಂದು ಒಂದಿಷ್ಟು ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾ ಇದ್ರು. ಸುಮಾರು ಈಗಾಗಲೇ ಕಳೆದ 8-10 ದಿನಗಳಿಂದ 100 ಹಳ್ಳಿಗಳನ್ನ ಸುತ್ತಿದ್ದಾರೆ. ಅಲ್ಲಿ ಸಭೆಗಳನ್ನ ಮಾಡಿ ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ಕೊಂಡು ತಮ್ಮ ಬೆಂಬಲಿಗರ ಹತ್ರ ಈಗಾಗಲೇ ಅಂದ್ರೆ ನಾಳೆ ನಾಡಿದ್ದು ಒಂದು ದೊಡ್ಡ ಪ್ರೆಸ್ ಮೀಟ್ ಅನ್ನ ಕರೆದ್ಬಿಟ್ಟು ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಲಿದ್ದಾರೆ. ಅಂದ್ರೆ ಈಗಾಗಲೇ ನಾವು ದಾವಣಗೆರೆ ಲೋಕಸಭಾ ಚುನಾವಣಾ ಕಣವನ್ನ ನೋಡಿದಾಗ ಇದು ನೇರವಾಗಿ ಎಫೆಕ್ಟ್ ಆಗೋದು ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ತಿದ್ರು ಕಾಂಗ್ರೆಸ್ನಿಂದ. ಹಾಗಾಗಿ ಅವರು ಅಹಿಂದ ಮತಗಳನ್ನ ಸೆಳೆದ್ರೆ ಇಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಯಾಕಂದ್ರೆ ನಾವು ಕಳೆದ ಚುನಾವಣಾ ಇತಿಹಾಸಗಳನ್ನ ನೋಡಿದಾಗ ಬಿಜೆಪಿ ಬಹುದೊಡ್ಡ ಅಂದ್ರೆ ಕಳೆದ ಬಾರಿ 1.5 ಲಕ್ಷದ ಮತಗಳ ಅಂತಿದ್ದ ಗೆಲುವನ್ನ ಸಾಧಿಸಿದ್ರು. ಆದ್ರೆ ನಾವು ಆ ಹಿಂದಿನ ಚುನಾವಣೆಗಳನ್ನ ನೋಡಿದಾಗ ಒಂದ್ಸಲಿ 30-35 ಸಾವಿರ, 17,000, 2,024 ಮತಗಳು, ಈ ರೀತಿ ಗೆಲುವಿನ ಅಂತರ ಇದೆ. ಒಂದು ವೇಳೆ ವಿನಯ್ ಕುಮಾರ್ ಸ್ಪರ್ಧೆ ಮಾಡಿದ್ರೆ ಅಹಿಂದ ಮತಗಳನ್ನ ಸೆಳೆಯೋದು ಖಚಿತ. ಯಾಕೆಂದ್ರೆ ಅವರು ಅಹಿಂದ ಕೋಟಾದಲ್ಲೇ ನಂಗೆ ಟಿಕೆಟ್ ಕೊಡಿ ಅಂದ್ಕೊಂಡು ಹೈಕಮಾಂಡ್ಗೆ ಮನವಿಯನ್ನ ಮಾಡಿದ್ರು. ಮತ್ತೆ ತಮ್ಮ ಸಾಮರ್ಥ್ಯವನ್ನ ಬಂದು ಅವಕಾಶ ಮಾಡ್ಕೊಡಿ ಅಂದ್ಕೊಂಡು ಹೇಳಿದ್ರು. ಆದ್ರೆ ಇಲ್ಲಿ ಕಾಂಗ್ರೆಸ್ ಅಂದ್ರೆ ಶಾಮನೂರ್ ಫ್ಯಾಮಿಲಿ ಕಾಂಗ್ರೆಸ್ ನಲ್ಲಿ ಹಿಡಿತಾ ಇದೆ. ಮತ್ತೆ ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಬಹುತೇಕ ಮುಖಂಡರು ಕಾಂಗ್ರೆಸ್ನ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಶಾಮನೂರು ಪ್ರಭಾ ಮಲ್ಲಿಕಾರ್ಜುನ್ ಅವರಲ್ಲಿ ವಿಶ್ವಾಸವನ್ನಿಟ್ಟು ಈಗಾಗಲೇ ಕಾರ್ಯಕರ್ತರ ಸಭೆಗಳನ್ನ ಮಾಡಿದ್ರೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದರೆ ಬಹುತೇಕ ಕಾಂಗ್ರೆಸ್ ಮುಖಂಡರದೆಲ್ಲರೂ ಸಹ ಪ್ರಭಾ ಮಲ್ಲಿಕಾರ್ಜುನ್. ಆದ್ರೆ ಇವರು ಯಾವ ಭರವಸೆ ಮೇಲೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋದು, ಯಾಕಂದ್ರೆ ಸಾಕಷ್ಟು ಒಂದಿಷ್ಟು ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಕಾಂಗ್ರೆಸ್ ಮುಖಂಡರನ್ನ ಹೊರತಾಗಿ ಇವರು ಹೋಗ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಅನ್ನ ಮಾಡೋದ್ರಿಂದ ಇವ್ರದ ಪ್ರಯತ್ನ ಇರ್ಬೋದು. ಯಾಕಂದ್ರೆ ಈಗ ಅಹಿಂದ ನಾಯಕರು ಅವರಿಗೆ ಹೈಕಮಾಂಡ್ಗೆ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ವಿನಯ್ ಕುಮಾರ್ ಅವರ ನಿಯಂತ್ರಿಸ್ತಾ ಹೋದ್ರೆ ಇದು ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿ ವಿನಯ್ ಕುಮಾರ್ಗೆ ಬ್ರೇಕ್ ಹಾಕ್ಬೇಕು ಅನ್ಕೊಂಡು ಮನವಿಯನ್ನ ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ವರದರಾಜ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.